ಇತ್ತೀಚೆಗೆ ನಮಗೆ ಸರಿ ಇಲ್ಲ ಅನಿಸುತ್ತೆ. ಇವರು ಸ್ಕೂಲ್ ಯೂನಿಫಾರ್ಮ್ 50 ಜನಕ್ಕೆ ತಂದಿದ್ರು, 25 ಜನಕ್ಕೆ ಕೊಟ್ಟಿದ್ರು, 25 ಕೊಡಲಿಲ್ಲ ಅನ್ನೋದೆಲ್ಲ ಪರಿಶೋಧನೆ ಅನ್ನೋದು ಅರ್ಥದಲ್ಲಿ ಬರುತ್ತೆ. ಗೊತ್ತಾಯ್ತಾ? ಅದಕ್ಕೋಸ್ಕರ ಪರಿಶೋಧನೆ ಮಾಡ್ತಾರೆ. ಪರಿಶೋಧನೆ 2 ಹಂತದಲ್ಲಿದೆ. ಮುಂಚೆ ಈ ಆಡಿಟ್ ಅವ್ರು ಬರ್ತಾರೆ. ಆಡಿಟ್ ಅಂತ ಒಂದು ಡಿಪಾರ್ಟ್ಮೆಂಟ್ ಇದೆ. ಆಡಿಟ್ ಡಿಪಾರ್ಟ್ಮೆಂಟ್ನವ್ರಿಗೆ ಬಂದು ಇಂಟರ್ನಲ್ ಆಡಿಟ್ ಅವ್ರು ಬಂದು ಇವ್ರು ವೆರಿಫಿಕೇಶನ್ ಮಾಡಿ ಇವ್ರು ಪಾಸ್ಬುಕ್ ಅಕೌಂಟ್ಸ್ ದುಡ್ಡು ಎಷ್ಟಿತ್ತು ಖರ್ಚು ಮಾಡಿದ್ರು, ಅದು ರಸೀದಿ ಇದೆಯಾ, ರಸೀದಿ ಕರೆಕ್ಟಾಗಿ ಕೊಟೇಶನ್ ತೊಗೊಂಡಿರೋ ಇಲ್ವಾ ಅನ್ನೋದನ್ನೆಲ್ಲ ಅದನ್ನು ವೆರಿಫಿಕೇಶನ್ ಮಾಡ್ತಾರೆ. ಅವ್ರು ಮಾಡಿಬಿಟ್ಟು ಇವ್ರು ಸರಿ ಇಲ್ಲ ಅನ್ನೋದನ್ನ ಇಷ್ಟಿಷ್ಟು ಸರಿ ಇಲ್ಲ, ಇಷ್ಟು ಸರಿ ಇದೆ ಅನ್ನೋದನ್ನ ರಿಪೋರ್ಟ್ ಮಾಡ್ತಾರೆ ಇವ್ರ ಮೇಲ್ಗಡೆ ಅಧಿಕಾರಿಗಳು. ಈ ಆಡಿಟ್ ಇದೆಯಲ್ಲ, ಇದು ಪರಿಶೋಧನೆ ಇದೆಯಲ್ಲ, ಸಾಮಾಜಿಕ ಅಂತಿದೆ. ಸಾಮಾಜಿಕ ಅಂದರೆ ಸಮಾಜ, ಅಂದರೆ ಸೊಸೈಟಿ, ಅಂದರೆ ಪಬ್ಲಿಕ್ಸ್ ಎಲ್ಲರೂ ಸೇರಿ ಭಾಗವಹಿಸುವಂಥ ಸಭೆ. ಇಲ್ಲಿ ಪರಿಶೋಧನೆ ಮಾಡಿದ್ರೆ ಇಲ್ಲಿ ಹೇಳ್ತಾರೆ ಎಂತೆಂಥ ಪರಿಶೋಧನೆ ಮಾಡಿದ್ದೀವಿ. 10 ನಿಮಿಷದಲ್ಲಿ ಮುಗಿಯುತ್ತೆ. 10 ನಿಮಿಷ 10 ನಿಮಿಷದಲ್ಲಿ ಮುಗಿಯುತ್ತೆ. ಬರ್ತೀನಿ ವಾಪಸ್ಸಿಗೆ. ಓಕೆ. ಪರಿಶೋಧನೆ ನಡೆಸೋದನ್ನು ನೀವು ಕೂಡ ನೋಡ್ಬೋದು ಅಂತ ಸಾಮಾಜಿಕವಾಗಿ, ಅಂದರೆ ಎಲ್ಲರೂ ಬಂದು ನೋಡ್ಬೋದು. ಇಲ್ಲಿ ಅದರಲ್ಲಿ ನೋಡ್ಲಿಕ್ಕಾಗಲ್ಲ, ಅದನ್ನು ನೀವು ಕೇಳೋಕ್ಕೂ ಆಗಲ್ಲ. ನನಗೆ ತೋರಿಸಿ ಅಂತ ಅಲ್ಲಿ ಕೇಳೋಕ್ಕಾಗಲ್ಲ. ಪಬ್ಲಿಕ್ಸ್ ಬರಕ ನಿಮಗೆ ಕರೆಯೋದೇ ಇಲ್ವಲ್ಲ, ನಿಮ್ಗೆ ಗೊತ್ತೇ ಆಗಲ್ಲ. ನೋಡಿ, ಎಲ್ಲರಿಗೂ ಗೊತ್ತಾಗೋ ರೀತಿಯಲ್ಲಿ ಸಾಮಾಜಿಕ ಪರಿಶೋಧನೆ ಮಾಡ್ತಾ ಇದ್ವಿ. ಗ್ರಾಮ ಪಂಚಾಯತಿಗಳು ಮಾಡ್ತಾರೆ, ಇಲ್ಲೂ ಮಾಡ್ತಿದ್ದಾರೆ. ಯಾಕಂದರೆ ಅದು ಪಾರದರ್ಶಕವಾಗಿರಲಿ ಅಂತ. ಪಾರದರ್ಶಕ ಅಂದರೆ ಗೊತ್ತಾ ನಿಮಗೆ? ಪಾರದರ್ಶಕ ಅಂದರೆ ಇವರು ಏನು ಆಫೀಸಲ್ಲಿ ಕೆಲಸ ಮಾಡ್ತಿದ್ದಾರೆ ಅನ್ನೋದು ನಿಮಗೂ ಗೊತ್ತಾಗಬೇಕು. ಆಫೀಸಲ್ಲಿ ಏನು ಗ್ರ್ಯಾಂಟ್ ಬರ್ತದೆ, ಏನು ಖರ್ಚಾಯಿತು, ಅದೆಲ್ಲದ್ರ ಬಗ್ಗೆ ನಿಮಗೂ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಸಾಮಾಜಿಕ ಪರಿಶೋಧನೆ ಅಂತ ನಡೆಸ್ತಾ ಇದ್ದೀನಿ. ಇದನ್ನು ನಾನೊಬ್ಬ ತಾಲೂಕು ಮಟ್ಟದ ಅಧಿಕಾರಿ, ನನಗೆ ಇದನ್ನು ನೋಡಲ್ ಅಧಿಕಾರಿ ಇಲ್ಲಿ ಸಭೆ ಇವರು ಪರಿಶೋಧನೆ ಮಾಡಿದ್ದು ಎಲ್ಲ ಸರಿ ಇದೆಯಾ ಅಂತೇಳಿ ಮೇಲ್ವಿಚಾರಣೆ ನೋಡಲಿಕ್ಕೆ ನನಗೆ ಮಾಡಿರೋದ್ರಿಂದ ನಾನು ಬಂದಿದ್ದೀನಿ. ಈಗ ಇದ್ರ ಬಗ್ಗೆ ಎಲ್ಲರಿಗೂ ಗೊತ್ತಾಗಿದೆ ಅಂತ ತಿಳ್ಕೊತೀನಿ. ನಿಮಗೂ ಇದು ಚಿಕ್ಕವರಿದ್ದೀರ, ನಿಮ್ಗೆ ಇದ್ರ ಬಗ್ಗೆ ಸ್ವಲ್ಪ ಗೊತ್ತಾಗಿರುತ್ತೆ. ಈಗೆಲ್ಲ ಮಕ್ಕಳು ಫಾಸ್ಟ್ ಇದ್ದಾರೆ. ನೀವೆಲ್ಲ ನೋಡ್ತೀರಾ, ನ್ಯೂಸ್ ನೋಡ್ತೀರಮ್ಮ ಎಲ್ಲರೂ? ನ್ಯೂಸ್ ಎಲ್ಲ ನೋಡ್ತೀರಾ? ನ್ಯೂಸ್ ನೋಡಬೇಕು, ರೇಡಿಯೋ ಕೇಳಬೇಕು. ರೇಡಿಯೋದಲ್ಲಿ ತುಂಬ ವಿಷಯಗಳು ಗೊತ್ತಾಗ್ತಾ ಇರುತ್ತೆ ಇದ್ರ ಬಗ್ಗೆ. ಎಲ್ಲ ಸಾಮಾಜಿಕ ಪರಿಶೋಧನೆ ಅಂತಿರಲ್ಲ, ರೇಡಿಯೋದಲ್ಲೂ ಕೂಡ ನಿಮ್ಗೆ ಸುಮಾರು ಮಾಹಿತಿ ಕೊಡ್ತಾರೆ. ಅದು ಕೂಡ ಒಳ್ಳೆ ಇದೇನೆ ನಿಮಗೆ ಜ್ಞಾನ. ಎಕ್ಸಾಂಪಲ್ ಕೃಷಿ, ಆ ಕಟಾವಿನ ಬಗ್ಗೆ ಹೇಳ್ತಿರ್ತಾರೆ. ನಾವು ಮಕ್ಕಳಿಗೆ ಯಾರೋ ಕ್ವಶನ್ ಕೇಳ್ತಾರೆ ರೇಡಿಯೋ. ಈಗ ಹಾಸನ FM ರೇಡಿಯೋ, ನಾನು ಕಾರಲ್ಲಿ ಹೋಗುವಾಗ ಯಾವಾಗಲೂ ಕೇಳ್ತಾ ಇರ್ತೀನಿ. ಹಿಂಗೆ ಸಂಜೆ ಹೊತ್ತು ಆಫೀಸಲ್ಲಿ ಹೋಗುವಾಗ ಅಲ್ಲಿ ಹೇಳ್ತಿರ್ತಾರೆ ಮೊಟ್ಟೆಗಳು ಬಗ್ಗೆ ಕ್ವಶನ್ ಕೇಳ್ತಾ ಹೋದ್ರು. ಮೊಟ್ಟೆ ತಿನ್ನೋದ್ರಿಂದ ಏನು, ಹೆಂಗೆ ಉಪಯೋಗ, ತಿನ್ನಲೇಬೇಕಾ? ಅವ್ರು ಹೇಳ್ತಾ ಇದ್ರು, ಡಾಕ್ಟರ್ ಅನ್ಸುತ್ತಂದು. ಅವ್ರೊಂದು ಕ್ವಶನ್ ಕೇಳಿದ್ರು, ಮೊಟ್ಟೆ ತಿನ್ನಲೇಬೇಕು, ಪ್ರತಿಯೊಬ್ಬನು ದಿನಕ್ಕೆ ಅರ್ಧ ಮೊಟ್ಟೆನಾದ್ರು ತಿನ್ನಬೇಕು, ಅದರಿಂದ ಸಿಗೋ ನ್ಯೂಟ್ರಿಯೆಂಟ್ಸು ಭಾಳ ಒಳ್ಳೆಯದು ಅಂತೇಳಿ. ತಿಂದೇ ಇದ್ದವರು ಬೇರೆ ತಿಂತಾರೆ ಬಿಡಿ, ಬಟ್ ಉಪಯೋಗಿಸೋಂಥವ್ರು ಇದ್ದಾರಲ್ಲ, ಮೊಟ್ಟೆ ಉಪಯೋಗಿಸೋಂಥವ್ರು ದಿನಕ್ಕೆ ಅರ್ಧ ಮೊಟ್ಟೆನಾದ್ರು ತಿನ್ಬೇಕು. ನಿಮ್ಮ ಮಕ್ಳಿಗೆ ಕೊಡ್ತಿದ್ದೀರಾ ಅನ್ಸುತ್ತೆ? ಅರ್ಧ ಮೊಟ್ಟೆನಾದ್ರು ಕೊಡ್ಬೋದು ಕೇಳಿ ಅವ್ರನ್ನೇ. ಅವಾಗ ಅವರು ಹೆಲ್ತ್ ಇಂಪ್ರೂವ್ ಆಗುತ್ತೆ ಅಂತೇಳಿ. ಹೆಲ್ತ್ ಇಂಪ್ರೂವ್ ಆದರೆ ಅವ್ರ ಎಜುಕೇಷನು ಚೆನ್ನಾಗಿರುತ್ತೆ, ಪಾಠ ಕೇಳಲಿಕ್ಕೂ ಗಮನ ಇರುತ್ತೆ, ಇದೆಲ್ಲ ಅಲರ್ಟ್ನೆಸ್ ಇರುತ್ತೆ. ಇಲ್ಲಾಂದ್ರೆ ಲೇಜಿನೆಸ್ ಬರುತ್ತೆ. ಆದರೆ ಎನರ್ಜಿ ಇರೋಲ್ಲ ಯಾರಿಗಾದ್ರೂ ಅಷ್ಟೇ ಅಲ್ಲ. ಹಾಗಾಗಿ ಮಕ್ಕಳಿಗೆಲ್ಲ ಒಳ್ಳೆ ಊಟ ಮತ್ತು ತರಕಾರಿ ಎಲ್ಲ ಚೆನ್ನಾಗಿರೋದು ಕೊಡಿ. ಎಲ್ಲ ಅವರಿಗೆ ನೆಕ್ಸ್ಟು 20 ವರ್ಷ 30 ವರ್ಷಕ್ಕೆ ಹೋಗ್ತಾರಲ್ಲ, ಅವಾಗ ಅವ್ರು ಚೆನ್ನಾಗಿರ್ಬೇಕಂದ್ರೆ ಇವಾಗ ಅವರು ಚೆನ್ನಾಗಿ ತಿನ್ನಬೇಕು, ಒಳ್ಳೆ ನ್ಯೂಟ್ರಿಯೆಂಟ್ಸ್ ತಿನ್ನಬೇಕು. ಸುಮಾರು ಮಕ್ಕಳು ನಾವಿದ್ದಾಗೆಲ್ಲ 3-4ನೇ ಕ್ಲಾಸ್ ಇದ್ದರೆ ನಾವು ಹೆಂಗಿರ್ತೀವಿ, ಇವಾಗೆಲ್ಲ ತುಂಬ ಇದ್ದಿದ್ದಾರೆ, ವೀಕ್ ಇದ್ದಾರೆ. ನಾನು ಸುಮಾರು ಊರುಗಳಲ್ಲಿ ನೋಡಿದ್ದೀನಿ. ಕೆಲವು ಊರುಗಳಲ್ಲಿ, ಎಲ್ಲ ಊರಲ್ಲೂ ಅಲ್ಲ, ಕೆಲವು ಊರುಗಳಲ್ಲಿ ನೀವು ಪೇರೆಂಟ್ಸ್ ನೋಡ್ಕೋಬೇಕು. ನಿಮ್ಮ ಮಗು ಹೆಂಗೆ ಅಕ್ಕಪಕ್ಕದ ಊರಲ್ಲಿ ಅಥವಾ ಬೇರೆ ಊರುಗಳಿಗೆ ಮಕ್ಕಳು ಹೆಂಗಿರ್ತಾರೆ, 5ನೇ ಕ್ಲಾಸ್ ಮಕ್ಕಳು ಹೆಂಗಿರ್ತಾರೆ, 10ನೇ ಕ್ಲಾಸಲ್ಲಿ ಹೆಂಗಿರ್ತಾರೆ, 8ನೇ ಕ್ಲಾಸ್ ಮಕ್ಕಳು ಹೆಂಗಿರ್ತಾರೆ, 8ನೇ ಕ್ಲಾಸ್ ಮಕ್ಕಳು ಹೆಂಗೆ ಬರ್ತಾರೆ. ಇಲ್ಲಿ ಇನ್ನೂ 8ನೇ ಕ್ಲಾಸ್ ಮಕ್ಕಳು 3ನೇ ಕ್ಲಾಸ್ 4ನೇ ಕ್ಲಾಸ್ ಮಕ್ಕಳು ಇರ್ತಾರೆ ಕೇಳ್ತಾರೆ. ನಾವು ದೇವಸ್ಥಾನದಲ್ಲಿ ಕ್ಯೂ ನಿಂತಿರ್ತೀವಲ್ಲ, ಅವಾಗ ನಾನು ಕೇಳ್ತೀನಿ, ನೀವು ಎಷ್ಟನೇ ಕ್ಲಾಸ್ ಬಿಟ್ಟು ಎಷ್ಟಮ್ಮ ದೇವಸ್ಥಾನದಲ್ಲಿ ಹಿಂಗೆ ಅಲ್ಲೇ ಸಿಗೋದು ನಿಂತಿರ್ತಾರೆ. ಕ್ಯೂನಲ್ಲಿ ನಿಂತಾಗ ಅವಾಗ ಅಂದ್ಕೊತೀನಿ, ನೋಡಿ ಪೇರೆಂಟ್ಸು ಸರಿಯಾಗಿ ವಯಸ್ಸಲ್ಲಿ ತಿನ್ನಿಸ್ಬೇಕು, ಒಳ್ಳೊಳ್ಳೆ ಫುಡ್ ತಿನ್ನಿಸ್ಬೇಕು. ಹಳ್ಳಿ ಮಕ್ಕಳಿಗಂತೂ ಇದು ಫುಡ್ ಅಂತೂ ಸಿಗಲ್ಲ, ಏನದು ಜಂಕ್ ಫುಡ್ ಸಿಗಲ್ಲ. ನಮ್ಮ ಕಾಲದಲ್ಲಿ ನಾವು ಹಳ್ಳಿಯವ್ರೆ, ರಾಗಿ ರೊಟ್ಟಿ ಮಾಡಿದರೆ ಅದನ್ನು ಒಳಗೆ ಇಟ್ಕೊಂಡು ಹೋಗಿ ಈ ದನ ಮೇಯ್ಸಕ್ಕೆ ಹೋಗ್ತಾರಲ್ಲ, ಕಾಡು ಮೇಯ್ಸೋರು, ಅವ್ರ ಜೊತೆ ನಾವೆಲ್ಲ ಆಡು ಮೇಯ್ಸ್ ಅಂದೇನಿಲ್ಲ, ನಾವು ಕೃಷಿಕರಲ್ಲ. ನಾನೊಬ್ಬ ಬೇರೆ
ಇವರೆಲ್ಲ ಕೃಷಿ ಮಕ್ಕಳೆಲ್ಲ ಅವ್ರ ಜೊತೆ ನಾನು ಆಡ್ ಮೇಯ್ಸಕ್ಕೆ ಹೋಗ್ತೀನಿ. ಅವಾಗ ಒಂದು ರೊಟ್ಟಿ ಇಟ್ಕೊಂಡು ಹೋಗ್ತೀನಿ. ರೊಟ್ಟಿ ಗೊತ್ತಲ್ಲ ನಿಮಗೂ ಎಲ್ಲ ನೋಡಿದ್ದೀರಲ್ಲ ನೀವು. ಅದೇ ಇವತ್ತು ಎನರ್ಜಿ ಇರೋದು. ಅವತ್ತು ನಾವು ಚೆನ್ನಾಗಿ ತಿಂದಿರೋದಕ್ಕೆ ಇವತ್ತು ಎನರ್ಜಿ ಇದೆ. ನಮ್ಮ ಮಕ್ಕಳಿಗೂ ಕೂಡ ಅದೇ ಥರ ನಾನು ಮಾಡಿದೆ. ಅವರಿಗೆ ಏನೇನು ಬೇಕು ಫುಡ್ಡು ಎಲ್ಲರೂ ಅಷ್ಟೇ. ನೀವು ಎಲ್ಲರಿಗೂ ಸೇರಿಸಿ ಹೇಳ್ತಿದ್ದೀನಿ ನಾನು. ನಿಮ್ಮ ಮಕ್ಕಳಿಗೆ ಚೆನ್ನಾಗಿ ನೋಡ್ಕೊಳ್ಳಿ. ಅವಾಗ ಮಕ್ಕಳು ಸದೃಢವಾಗಿರ್ತಾರೆ, ಅವ್ರು ಪಾಠನೂ ಚೆನ್ನಾಗಿ ಕೇಳ್ತಾರೆ. ಅವಾಗ ಹೆಂಗಿದ್ರು ಅವರು ನಿಭಾಯಿಸ್ತಾರೆ. ಅದನ್ನು ನಾನು ಹೇಳ್ತೀನಿ. ಆಮೇಲೆ ಅದೇ ಹೇಳ್ದಲ್ಲ, ರೇಡಿಯೋ ಮತ್ತು ಟಿ ವಿನಲ್ಲಿ ತುಂಬ ಫಾಸ್ಟಾಗಿ ಹೋಗ್ತಾ ಇರುತ್ತೆ. ಆಮೇಲೆ ಬೇರೆ ಬೇರೆ ವಿಷಯಗಳು ಬರ್ತಿರುತ್ತೆ. ರೇಡಿಯೋದಲ್ಲಿ ಮಾತ್ರ ಒಳ್ಳೆ ಉಪಯುಕ್ತ ಮಾಹಿತಿ ಸಿಗ್ತದೆ. ಬಟ್ ಟೈಮ್ ಸಿಗಲ್ಲ ಅನ್ಸುತ್ತೆ ನಿಮ್ಮ ಮಕ್ಕಳಿಗೆ. ಎಷ್ಟು ಹೋಮ್ವರ್ಕ್ ಕೊಡ್ತೀರಾ? ಸಂಜೆ ಎಷ್ಟು ತನಕ ಹೋಮ್ವರ್ಕ್ ಮಾಡ್ತೀರಪ್ಪ? ಸಂಜೆ ಮನೆಗೆ ಹೋಗ್ತಿರೋ 4:30 ಮೇಲೆ ಒಬ್ರು ಎಷ್ಟು ಗಂಟೆ ತನಕ ಹೋಮ್ವರ್ಕ್ ಮಾಡ್ತೀರಿ? ಹೇಳ್ರಿ ಮಾತಾಡಿ. 1 ಗಂಟೆನಾ? ಅರ್ಧ ಗಂಟೆನಾ? ರಾತ್ರಿ 11 ಗಂಟೆ ಹಂಗಲ್ಲಪ್ಪ. ಮನೆ ಸ್ಕೂಲಿಂದ ಹೋದ್ಮೇಲೆ ಎಷ್ಟು ಗಂಟೆ ಲೆಕ್ಕ ಹಾಕ್ರು ಹಂಗೇನೆ. ಮನೆಗೆ ವರ್ಕ್ ಮಾಡಕ್ ಕೊಡ್ತಾರಲ್ಲ ಟೀಚರ್ಸ್, ಎಷ್ಟು ಟೈಮ್ ತಗೊಳ್ತೀರಿ ನೀವು? 1 ಗಂಟೆ ಮಾಡ್ತಿರೋ 2 ಗಂಟೆ ಮಾಡ್ತಿರೋ ಹೇಳಿ. ಈಗ 6 ಗಂಟೆಗೆ ಶುರು ಮಾಡ್ತೀರಾ, ಹೋಗ್ಬಿಟ್ಟು ಮನೆಗೆ ಹೋಗಿ ಬಿಸ್ಕೆಟ್ ತಿಂತೀರಾ? ಯಾರಾದ್ರು ಬಿಸ್ಕೆಟ್ ಯಾರು ತಿಂತೀರಾ? ಬ್ರೆಡ್ ಯಾರು ಕೊಡ್ತಾರ ಮನೆಯಲ್ಲಿ? ಏನ್ ಕೊಡ್ತಾರೆ? ಹುಳ್ಳಿಕಾಳು ಬೇಯಿಸಿದ್ ಕೊಡ್ತಾರ? ಹುಳ್ಳಿಕಾಳು ಸುಟ್ಟಿರೋದು ಈಗೆಲ್ಲ ಕೆಲವ್ರಿಗೆ ಗೊತ್ತೇ ಇಲ್ವಾ? ಸಂಜೆ ಹೋದಾಗ ಏನ್ ಕೊಡ್ತಾರ ಮನೇಲಿ? ಇದು ಮಧ್ಯಾಹ್ನ ಊಟ ಜಾಸ್ತಿ ಮಾಡೋದು ಸಫಿಶಿಯೆಂಟ್ ಮಾಡ್ತಾರೆ. ಊಟ ಚೆನ್ನಾಗಿ ಮಾಡಿದ್ರೆ ಸಂಜೆಗೆ ಬೇಕಾಗಲ್ಲ. ಸಂಜೆ ಅಕಸ್ಮಾತ್ ತಿಂಡಿ ತಿಂದಾದ್ಮೇಲೆ ಎಷ್ಟೊತ್ತು ಮಾಡ್ತೀರಿ? ಎಷ್ಟು ಗಂಟೆಗೆ ತಗೊಂತೀರಾ ಮತ್ತೆ ಬ್ಯಾಗ್? ಹೋಮ್ವರ್ಕ್ ಮಾಡಕ್ಕೆ ಎಷ್ಟು ಗಂಟೆ ಶುರು ಮಾಡ್ತೀರಾ? ಎದ್ದೇಳ್ರಮ್ಮ, ನೀ ಹೇಳಪ್ಪ. ಎದ್ದೇಳು. ಎಷ್ಟನೇ ಕ್ಲಾಸ್ ನೀನು? ಕೂತ್ಕೊ. 6th? ಎಷ್ಟು ಗಂಟೆ ಮಾಡ್ತೀಯಮ್ಮ? ಎಷ್ಟು ಗಂಟೆಗೆ ಶುರು ಮಾಡ್ತೀವಿ? 6 ಗಂಟೆ. ಮುಗಿಸೋದು ಎಷ್ಟೊತ್ತು? 11 ಗಂಟೆ, ರಾತ್ರಿ 11 ಗಂಟೆ ತನಕ ಓದ್ತೀಯ? ಹೋಮ್ವರ್ಕ್, ನೋಟ್ಸು, ಮತ್ತೊಂದು ಮಗದೊಂದು ಎಲ್ಲ ಇರ್ತವೆ. ಮನೇಲಿ ಬೇರೆ ಎಲ್ಲ ಕೆಲಸ ಮಾಡ್ತಾರ, ಓದೋದು ಬರೆಯೋದ್ರ ಬಗ್ಗೆ. ಅದೇ ಒಂದು ಲಿಮಿಟೆಡ್ ಪೀರಿಯಡ್ಸ್ ಮಾಡಿ. 1 ಗಂಟೆನೋ 2 ಗಂಟೆನೋ ಇರುತ್ತೆ. 1 ಗಂಟೆ ಸಾಕು. ಇಲ್ಲ ಜಾಸ್ತಿ ಬೇಕು ಸರ್. ರೇಂಜಿಗೆ 1 ಗಂಟೆ ಹೋಮ್ವರ್ಕ್ ಸ್ವಲ್ಪ ಇರುತ್ತೆ ಸರ್. ಎಲ್ಲ ಸಬ್ಜೆಕ್ಟ್ ಒಂದಾಗ 1 ಗಂಟೆಗೆ ಜಾಸ್ತಿ ಬೇಕು. ಹಿಂದೆ ಇತ್ತು, ಈಗೆಲ್ಲ ಜಾಸ್ತಿ ಇದೆ ಸರ್. ಅಲ್ಲ ಇಲ್ಲ, ಈಗ ವರ್ಷ ಎಲ್ಲ ಈಗೆಲ್ಲ ಜಾಸ್ತಿ ಆಗ್ತಿದೆ ಸರ್. ಅಲ್ಲ ಅವರಿಗೆ 3 hours ಆದರೂ ಬೇಕು. ಇವಾಗ ನಾನು ನೋಡ್ತೀವಲ್ಲ, ಮಾಡಿ ಎಲ್ಲ ಸಬ್ಜೆಕ್ಟ್ ಮಾಡ್ತೀವಿ ಅಂದರೆ 3 hours ಮೇಲೆ ಬೇಕಾಗುತ್ತೆ. ಕರೆಕ್ಟಾಗಿ ಮಾಡ್ತೀನಿ ಅಂದರೆ ಮಾಡ್ಬೇಕಂದ್ರೆ ನೀವು ಒಳ್ಳೆ ಫುಡ್ ಒಳ್ಳೆ ಫುಡ್ ಚೆನ್ನಾಗಿರೋ ಊಟ ಮಾಡಿದ್ರೆ ನಿಮ್ಮ ಮನೇಲಿ ಹೇಳಿ ಮಾಡಿಸ್ಕೊಂಡು ತಿನ್ಬೇಕು ನೀವು. ಕೆಲವು ಮಕ್ಳು ಏನ್ ಮಾಡ್ತಾರೆ, ತಿನ್ನೋದಕ್ಕೆ ಎಸ್ಟೇಟ್ ಮಾಡ್ತಾರೆ. ನನಗೆ ಅದು ಬೇಡ, ಇದು ಬೇಡ. ನನ್ನ ನಾದಿನಿ ಮಗಳು ಇದ್ದಾರೆ, ಅವರು ಕೂಡ ಯಾವ್ದಾರು ಫಂಕ್ಷನ್ ಹೋದ್ರೆ ಎಲ್ಲ ಬೇಡ, ಒಂದೇ 1-2 ಐಟಮ್ ಮಾಡ್ಸ್ಕೊಂತಿದ್ರು. ಮನೇಲೂ ಅಷ್ಟೇ, ಹಬ್ಬದ ದಿನ ಒಂದೇನೋ 1 ಹೇಳ್ಬಿಟ್ಟು ಅವ್ರಿಗೆ ಏನಾಗಬೇಕು ಗೊತ್ತಾ? 9ನೇ ಕ್ಲಾಸಿಗೆ ಸ್ಪೆಕ್ಟ್ ಹಾಕೊಂಡು 9ನೇ ಕ್ಲಾಸ್ಗೆ ಸ್ಪೆಕ್ಟ್ ಹಾಕೊಂಡು ಈಗ ಅವಳು ಕಂಪ್ಯೂಟರ್ ಇಂಜಿನಿಯರ್. ಅವಳು ಹಿಂಗಿದ್ದಾಳೆ. ಈಗ ಎನರ್ಜಿನೇ ಇಲ್ಲ. ಈಗ ಕಂಪ್ಯೂಟರಲ್ಲಿ ಎಷ್ಟು ತನಕ ಕೆಲಸ ಮಾಡಬೇಕು, ಸುಸ್ತಾಗಿ ಹೋಗ್ತಾರೆ. ಅವತ್ತು ನಾನು ಹೇಳಿದೆ, ತಿನ್ನು ಇದು ತಿನ್ನು, ಕೋಸಂಬರಿ ತಿನ್ನು, ಇದು ತಿನ್ನು, ಕಡಲೆಕಾಳು ಉಸ್ಲಿ ತಿನ್ನು. ಇಲ್ಲ ಅದು ಬೇಡ, ಇದು ಬೇಡ, ಬಂದಕಾಯಿ ಪಲ್ಯ ಬೇಡ, ಇದು ಕ್ಯಾರೆಟ್ ಬೇಡ, ಎಲ್ಲ ಬೇಡ ಅಂದ್ಬಿಟ್ರು. ಈಗ ಅಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಎಲ್ಲ ಇದರಲ್ಲಿ ಕಂಪ್ಯೂಟರ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾಳೆ. ಶಕ್ತಿನೇ ಇಲ್ಲ ಅವಳು ಕೆಲಸ ಮಾಡೋದು. ಅಲ್ಲಿ ಈಗ ಅವಳು PG-ನಲ್ಲಿದ್ದಾಳೆ. ಅವಳು ಇನ್ನೇನು ಅಲ್ಲಿ PG-ನಲ್ಲಿ ಎಲ್ಲರಿಗೂ ಅಡುಗೆ ಮಾಡಿದ್ರೆ ಇರಲ್ಲ. ಹಿಂಗಾಗಿ ನೀವು ಇಷ್ಟೆಷ್ಟು ಮಕ್ಕಳಿದ್ದೀರಾ, ನಿಮ್ಮ ಪಕ್ಕದ ಮಕ್ಕಳಿಗೂ ಹೇಳಿ, ನೀವು ಪೇರೆಂಟ್ಸ್ ಎಲ್ಲರಿಗೂ ಹೇಳಿ, ನೀವು ಇಂಪಾರ್ಟೆಂಟ್ ನಾನು ಹೇಳಿರೋದು ಮಕ್ಕಳಿಗೆ ಒಳ್ಳೆ ಫುಡ್ ಕೊಡಿ. ಇಷ್ಟೇ ನನ್ನ ಮಾತು ಮುಗಿಸ್ತೀನಿ. ಎಲ್ಲರಿಗೂ ಕಾರ್ಯಕ್ರಮದ ಉದ್ದೇಶ ಮಕ್ಕಳಿಗೆ ಪೌಷ್ಟಿಕ ಆಹಾರ ಕೊಡೋದು ಎಷ್ಟು ಮುಖ್ಯ ಎಲ್ಲ ವಿಚಾರಗಳನ್ನು ತಿಳಿಸಿಕೊಟ್ಟಂತ ನಮ್ಮ AW ಸರ್ ಅವರಿಗೆ ತುಂಬ ಹೃದಯ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮದ ಉಪಸ್ಥಿತರನ್ನು ಹೊಂದಿಸಲಿದ್ದಾರೆ ನಮ್ಮ ಶಾಲೆಯ ಯೋಗೇಶ್ ಸರ್ ಅವರು.